ದೆಹಲಿಯಲ್ಲಿ ಬಾಂಬ್ ಬ್ಲಾಸ್ಟ್ ಕೇಸ್ನಲ್ಲಿ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಸ್ಫೋಟಕ ಸುದ್ದಿಯನ್ನ ಕೇಳಿ ಪೊಲೀಸರಿಗೂ ಕೂಡ ಇದೀಗ ಟೆನ್ಷನ್ ಶುರುವಾಗಿದೆ. ದೆಹಲಿ ಬ್ಲಾಸ್ಟ್ ಮಾಡಲು ಬಂದಿದ್ದು ಒಂದು ಕಾರ್ ಅಲ್ಲ, ಬ್ಲಾಸ್ಟ್ ಮಾಡೋದಕ್ಕೆ ಬಂದಿದ್ದು ಒಂದಲ್ಲ ಎರಡು ಕಾರು. ದೆಹಲಿಯಲ್ಲಿ ಬಾಂಬ್ ಬ್ಲಾಸ್ಟ್ ಕೇಸ್ನಲ್ಲಿ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಆ ಸ್ಫೋಟಕ ಸುದ್ದಿ ಕೇಳಿ ಪೊಲೀಸರಿಗೂ ಕೂಡ ಟೆನ್ಷನ್ ಸ್ಟಾರ್ಟ್ ಆಗಿದೆ. ದೆಹಲಿ ಬಾಂಬ್ ಬ್ಲಾಸ್ಟ್ ಮಾಡೋದಕ್ಕೆ ಬಂದಿದ್ದು ಒಂದು ಕಾರಲ್ಲ, ಎರಡು ಕಾರು. ದೆಹಲಿಯಲ್ಲಿ ಬ್ಲಾಸ್ಟ್ ಆಗಿದ್ದು ಒಂದು ಕಾರು, ಹಾಗಾದ್ರೆ ಇನ್ನೊಂದು ಕಾರ್ ಎಲ್ಲಿ? ದೆಹಲಿಗೆ ಬಂದಿದ್ದು ಒಂದು ವೈಟ್ ಕಾರು, ಮತ್ತೊಂದು ರೆಡ್ ಕಾರು. I-20 ಕಾರು ಬ್ಲಾಸ್ಟ್ ಆಯ್ತು. ರೆಡ್ ಫೋರ್ಡ್ ಇಕೋ ಸ್ಪೋರ್ಟ್ ಕಾರ್ ಎಲ್ಲಿ? ಹಾಗಾದ್ರೆ ನೋಡಿ, ಒಂದೊಂದೇ ವಿಚಾರಗಳು ಹೊರಗಡೆ ಬರ್ತಾ ಇದೆ. ಸದ್ಯ ಈ ವಿಚಾರ ಗೊತ್ತಾಗಿ ದೆಹಲಿ ಪೊಲೀಸರಿಗೆ ಈಗ ಟೆನ್ಷನ್ ಸ್ಟಾರ್ಟ್ ಆಗಿದೆ. ಬ್ಲಾಸ್ಟ್ ಮಾಡಬೇಕು ಅಂತ ಇವರು ಸ್ಕೆಚ್ ಹಾಕಿದ್ದು ಒಂದಲ್ಲ ಎರಡು ಕಾರ್ ಬಂದಿತ್ತು. ಒಂದು ಕಾರು ಅವರ ಪ್ಲಾನ್ ಪ್ರಕಾರ ದೆಹಲಿಯ ಕೆಂಪು ಕೋಟೆಯ ಸಮೀಪ ಬ್ಲಾಸ್ಟ್ ಆಯಿತು. ಅದರಲ್ಲಿ ಅನೇಕರು ಜೀವ ಕಳ್ಕೊಂಡ್ರು, ಗಾಯಾಳುಗಳು ಚಿಕಿತ್ಸೆ ಪಡಿತಾ ಇದ್ದಾರೆ. ಇದೆಲ್ಲದರ ನಡುವೆ ಎರಡು ಕಾರು ಬಂದಿತ್ತು ಅನ್ನುವಂತಹ ವಿಚಾರ ಕೂಡ ಈಗ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಆ ಎರಡನೇ ಕಾರಲ್ಲಿ ಒಂದು ವೈಟ್ ಕಾರು, ಈಗೇನು ಬ್ಲಾಸ್ಟ್ ಆಗಿದೆಯಲ್ಲ ಹ್ಯುಂಡೈ I-20 ಕಾರು, ಆ ಕಾರು ಬ್ಲಾಸ್ಟ್ ಆಗಿದೆ. ಅದರಲ್ಲಿ ಶಂಕಿತ ಉಗ್ರ ಡಾಕ್ಟರ್ ಉಮರ್ ಇದ್ದ. ಆತ ಸೂಸೈಡ್ ಬಾಂಬರ್ ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ರೆಡ್ ಕಲರ್ ಕಾರ್ ಕೂಡ ಎಂಟ್ರಿ ಕೊಟ್ಟಿತ್ತು, ಅದು ಕೂಡ ಬ್ಲಾಸ್ಟಿಗೆ ಅಂತಾನೆ ಈ ಕಾರ್ ಬಂದಿತ್ತು. ಒಂದು ಕಾರ್ ಬ್ಲಾಸ್ಟ್ ಆಗಿದೆ, ಹಾಗಾದ್ರೆ ಇನ್ನೊಂದು ಕಾರ್ ಎಲ್ಲಿ? ಆ ರೆಡ್ ಬಣ್ಣದ ಕಾರ್ ಎಲ್ಲಿ? ರೆಡ್ ಫೋರ್ಡ್ ಇಕೋ ಸ್ಪೋರ್ಟ್ ಕಾರ್ ಎಲ್ಲಿ ಅನ್ನುವಂತಹ ಪ್ರಶ್ನೆ ಈಗ ಹುಟ್ಕೊಳ್ತಾ ಇದೆ. ಯಾಕಂತಂದ್ರೆ ಈಗ ಆಲ್ರೆಡಿ ಈ ಬ್ಲಾಸ್ಟ್ ನ ಹಿಂದೆ ಇರುವಂತಹ ವ್ಯಕ್ತಿಗಳನ್ನ ಅರೆಸ್ಟ್ ಮಾಡಲಾಗ್ತಾ ಇದೆ, ಶಂಕಿತ ಉಗ್ರರನ್ನ.